ನಮಸ್ಕಾರ. ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಹಾರ್ದಿಕ ಸ್ವಾಗತ. ನಾನಿವತ್ತು ಒಂದು ಸ್ಪೆಷಲ್ ಆಗಿರೋ ರೆಸಿಪಿನ ತಂದಿದ್ದೀನಿ. ಅದು ಏನಂತ ಕೇಳ್ತೀರಾ? ದಾಟ್ಸ್ ಪನೀರ್ ಕಬಾಬ್. ನಾನಿಲ್ಲಿ 250 ಗ್ರಾಮ್ಸ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಸೊ ನೀವು ನೋಡ್ಬೋದು. ಐಲ್ ಜಸ್ಟ್ ಟೇಕ್ ದಿಸ್ ಥಿಂಗ್ ಇನ್ ದಿ ಪ್ಲೇಟ್. ಸೊ ಇವಾಗ ಏನು ಮಾಡೋದು ಅಂದರೆ ಸ್ವಲ್ಪ ಅದನ್ನು ಮುರಿದು ಟೇಸ್ಟ್ ಮಾಡಿ. ಸೊ ಆ್ಯಕ್ಚುಲಿ ಅದು ಸ್ಲೈಟ್ಲಿ ಹುಳಿ ಬಿಟ್ಟಿದ್ದರೆ ಅದು ಸರಿ ಇಲ್ಲ ಅಂತ ಅರ್ಥ. ಸೊ ಆ್ಯಕ್ಚುಲಿ ಅದನ್ನು ಚಿಕ್ಕ ಚಿಕ್ಕ ಪೀಸಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಕಬಾಬ್ ಮಾಡೋಕ್ಕೆ ಸ್ವಲ್ಪ ಚಿಕ್ಕ ಪೀಸ್ ಇದ್ರೇ ಒಳ್ಳೆಯದು ಅಂತ ನನಗೆ ಆ ರೀತಿ ಅನಿಸುತ್ತೆ. ಸೊ ಇದನ್ನು ಸೈಡ್ ಇಟ್ಬಿಟ್ಟು ಇವಾಗ ಬೇಕಾಗುವ ಮಸಾಲೆ ಇಲ್ಲಿ ಏನೇನು ಬೇಕು ಅಂತ ನೋಡ್ಕೊಳ್ಳುವ. ನಾನು ಈ ಪ್ಲೇಟಲ್ಲಿ ಮೊದಲಿಂದನೇ ಅಡ್ಜಸ್ಟ್ ಮಾಡಿಟ್ಟಿದ್ದೀನಿ. ಓಕೆ, ಸೊ ನೀವು ನೋಡ್ಬೋದು. ಫಸ್ಟ್ ಗರಂ ಮಸಾಲ ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನು, ಮತ್ತು ಕಬಾಬ್ ಮಸಾಲ 1 ಟೇಬಲ್ ಸ್ಪೂನು, ಮತ್ತು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ 2 ಟೇಬಲ್ ಸ್ಪೂನು, ಕಾರ್ನ್ಫ್ಲವರ್ 1 ಟೇಬಲ್ ಸ್ಪೂನು, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಮತ್ತು ಜೀರಾ ಪೌಡರು 1 ಟೇಬಲ್ ಸ್ಪೂನು, ಮತ್ತು ಕಡಲೆ ಹಿಟ್ಟು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಚಿಟಿಕೆಯಷ್ಟು ಅಡುಗೆ ಸೋಡನ್ನು ಯೂಸ್ ಮಾಡಿದ್ದೀನಿ. ಒಂದು 4 ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾನು ಫೈನಾಗಿ ಗ್ರೈಂಡ್ ಮಾಡಿದ್ದೀನಿ. ಸೊ ಆ್ಯಸ್ ಪರ್ ದಿ ಟೇಸ್ಟ್ ನೀವು ವೇರಿ ಕೂಡ ಮಾಡ್ಕೋಬೋದು. ಕಬಾಬ್ ಫ್ರೈ ಆದಮೇಲೆ ನಾನು ಅದನ್ನು ಕೆಚಪ್ ಜೊತೆ ಸರ್ವ್ ಮಾಡಬೇಕು ಅಂತ ಒಂದು ಚಿಕ್ಕ ಕೆಚಪ್ ಪಾಕೆಟ್ ಕೂಡ ತೊಗೊಂಡಿದ್ದೀನಿ. ಸೊ ನೀವು ನೋಡ್ಬೋದು. ನೋಡಿದ್ರಲ್ಲ, ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬ ಸಿಂಪಲ್ ಆಗಿದೆ ಮತ್ತು ಮನೆಯಲ್ಲಿ ಈಸಿಯಾಗಿ ದೊರಕುತ್ತೆ. ಸೊ ನಾನು ಇನ್ನೊಂದು ಇಲ್ಲಿ ಎಗ್ ವೈಟ್ನ ತೊಗೊಂಡಿದ್ದೀನಿ. ಸೊ ಆ್ಯಕ್ಚುಲಿ ನೀವು ಪ್ಯೂರ್ ಆಗಿ ವೆಜಿಟೇರಿಯನ್ ಇದ್ದರೆ ಎಗ್ ವೈಟ್ನ ನೀವು ಅವಾಯ್ಡ್ ಮಾಡ್ಬೋದು. ಇನ್ಸ್ಟೆಡ್ ಆಫ್ ಎಗ್ ವೈಟ್ ನೀವು ಕರ್ಡ್ನು ಕೂಡ ಯೂಸ್ ಮಾಡ್ಕೋಬೋದು. ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ ಇವಾಗ. ಸೊ ಆ್ಯಕ್ಚುಲಿ ನಾವೇನು ಮಾಡೋದು ಅಂದರೆ ಇದಕ್ಕೆ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು, ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಸೊ ನಾನಿಲ್ಲಿ ಒಂದು ಖಾಲಿ ಪಾತ್ರೆ ತೊಗೊಂಡಿದ್ದೀನಿ, ಅದರಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಪನೀರ್ ಬ್ಲಾಕ್ಸ್ನ ನಿಧಾನಕ್ಕೆ ಲೈಕ್ ಆರ್ ಇಂಟು ದ ಬಾಕ್ಸ್, ಯಾಕಂದರೆ ಅದು ಪೀಸ್ ಆಗಬಾರ್ದು. ಸೊ ಅದಾದಮೇಲೆ ನಾವು ಏನೇನು ಮಸಾಲೆ ಎಲ್ಲ ತೊಗೊಂಡಿದ್ವಲ್ಲ, ಸೊ ಎಲ್ಲ ಮಸಾಲೆಗಳನ್ನು ನಾವು ಆ ಬಾಕ್ಸಲ್ಲಿ ಹಾಕಿ ಕ್ಲೀನಾಗಿ ಹಾಕಿ ಅದಾದಮೇಲೆ ವಿ ವಿಲ್ ಮಿಕ್ಸ್ ಇಟ್ ವೆರಿ ವೆಲ್. ನಾನಿಲ್ಲಿ ಎಗ್ ವೈಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೀವು ವೆಜಿಟೇರಿಯನ್ ಆಗಿದ್ದಲ್ಲಿ ಸೊ ಎಗ್ ವೈಟ್ನ ನೀವು ಅವಾಯ್ಡ್ ಮಾಡ್ಬೋದು. ಇನ್ ಪ್ಲೇಸ್ ಆಫ್ ಎಗ್ ವೈಟ್ ನೀವು ಸ್ವಲ್ಪ 3 to 4 ಟೇಬಲ್ ಸ್ಪೂನಷ್ಟು ಕರ್ಡ್ ಕೂಡ ಆ್ಯಡ್ ಮಾಡ್ಬೋದು. ಎಗ್ ವೈಟ್ ಹಾಕಿದರೆ ಒಂದು ಗ್ರೇಟ್ ಅಡ್ವಾಂಟೇಜ್ ಏನಂದರೆ ನಾವು ಕಬಾಬ್ನ ಎಣ್ಣೆಯಲ್ಲಿ ಬಿಟ್ಟಿದಾಗ ಸೊ ಎಣ್ಣೆ ಮಸಾಲನ್ನೇ ಹೀರ್ಕೊಳ್ಳಲ್ಲ, ಸೊ ಕಬಾಬ್ಗೆ ಅಂಟಿರುತ್ತೆ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ನಾನು ಇಲ್ಲಿ ಎಗ್ ವೈಟ್ನ ಯೂಸ್ ಮಾಡಿದ್ದೀನಿ. ಮತ್ತು ಇನ್ನೊಂದು ರೀಸನ್ನು ಕೂಡ ಹೇಳ್ಬೋದು ಅಂದರೆ ಆ್ಯಕ್ಚುಲಿ ಅದು ಕೋಟೇನ್ ಬರುತ್ತಲ್ಲ ಮೇಲ್ಗಡೆ ಪನ್ನೀರ್ದು, ಸೊ ಆ್ಯಕ್ಚುಲಿ ಅದು ತುಂಬ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ನಾನು ಲಾಸ್ಟ್ಲಿ ಆ್ಯಡ್ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಒಂದು ಬಾಣಲೆಯಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಬಿಸಿ ಆಗೋಕ್ಕೆ ಬಿಡಿ. ಬಿಸಿ ಆದಮೇಲೆ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಬಿಟ್ಟು ನಾವು ಏನು ಮ್ಯಾರಿನೇಟ್ ಮಾಡಿಟ್ಟಿದ್ದೀವಲ್ಲ ಪನ್ನೀರ್ನ, ಸೊ ಅದನ್ನು ಒಂದೊಂದಾಗಿ ನಾವು ಎಣ್ಣೆಯಲ್ಲಿ ಬಿಡೋದು. ನೀವು ನೋಡ್ಬೋದು ಯಾವ ರೀತಿ ಬಿಡ್ತಾ ಇದ್ದೀನಿ ಅಂತ. ಸೊ ಅದೇ ರೀತಿ ನೀವು ಕೂಡ ಫಾಲೋ ಮಾಡಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ, ಬೇಗ ತೆಗಿಬೇಡಿ. ಸೊ ಗೋಲ್ಡನ್ ಬ್ರೌನ್ ಆಗೋವರೆಗೂ ಮತ್ತು ಸ್ವಲ್ಪ ಕ್ರಿಸ್ಪಿ ಟೆಕ್ಸ್ಚರ್ ಬರೋವರೆಗೂ ನಾವು ಅದನ್ನು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಫ್ರೈ ಮಾಡ್ತಾನೆ ಇರಬೇಕು.
ಒಂದು 5ರಿಂದ 7 ನಿಮಿಷ ಅಷ್ಟು ನಾನು ಫ್ರೈ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು ಇದು ಕಂಪ್ಲೀಟಾಗಿ ಗೋಲ್ಡನ್ ಬ್ರೌನ್ ಥರ ಆಗಿದೆ ಮತ್ತು ಕ್ರಿಸ್ಪಿ ಥರ ಕಾಣಿಸ್ತಿದೆ. ಸೊ ಲೈಕ್ ಇದನ್ನು ಆಚೆ ತೆಗೆದು ಲೈಕ್ ವಿಲ್ ಟೇಸ್ಟ್ ಇಟ್. ಪ್ಲೇಟಿಂಗೋಸ್ಕರ ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗಿ ಆನಿಯನ್ನ ಹೆಚ್ಚಿಟ್ಟುಕೊಂಡಿದ್ದೀನಿ ಮತ್ತು ಸ್ವಲ್ಪ ಟೊಮೆಟೊ ಕೆಚಪ್ ಮತ್ತು ಆ್ಯಕ್ಚುಲಿ ಅದಕ್ಕೆ ಸ್ವಲ್ಪ ಸ್ಟೈಲಾಗಿ ಕಾಣಲಿ ಅಂತ ಟೂತ್ಪಿಕ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಫುಲ್ಲಿ ಕ್ರಿಸ್ಪಿಯಾಗಿ ಮತ್ತು ಸಾಫ್ಟಾಗಿ ಪನ್ನೀರ್ ಕಬಾಬ್ ರೆಡಿಯಾಗಿದೆ. ಸೊ ನೀವು ನೋಡ್ಬೋದು, ಮಸ್ಟ್ ಟ್ರೈ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.